ನೀವಿಬ್ರು ಹಿಂಗಿದ್ರೆ ನನಗೆ ಪರ್ಸನಲ್ ಎಂಟರ್ಟೈನ್ಮೆಂಟ್ ಇದೆ. ಇಲ್ಲಿ ನೋವು ಆಗ್ತಾ ಉಂಟು ಸರ್. ನಿಮಗೆ ಅಲ್ಲಿ ಮಾತ್ರ ಆಗ್ತಾ ಉಂಟು, ನಮಗೆ ಪಾಪ ರಕ್ಷಿತಾ ಶೆಟ್ಟಿಗೆ ಇಲ್ಲಿ ನೋವಾಗ್ತಾ ಇದೆ ಅಂತೆ, ತಲೆ ನೋವ್ತಾ ಇದೆ ಅಂತೆ. ಆದ್ರೆ ಅದಕ್ಕೆ ಸುದೀಪ್ ಸರ್ ಹೇಳ್ತಾ ಇದಾರೆ, ರಕ್ಷಿತಾ ನಿನಗೆ ಇಲ್ಲಿ ಮಾತ್ರ ನೋವಾಗ್ತಾ ಇದೆ, ಆದ್ರೆ ನಮ್ಗೆ ಎಲ್ಲಾ ಕಡೆ ನೋವಾಗ್ತಾ ಇದೆ ಅಂತ. ಸೀಕ್ರೆಟ್ ರೂಮ್ ಅಲ್ಲಿ ಇರ್ತಕ್ಕಂಥ ರಕ್ಷಿತಾ ಶೆಟ್ಟಿ ಮತ್ತೆ ಧ್ರುವಂತ್ ಅವರು ಅಲ್ಲೇ ಇರ್ತಾರ ಅಥವಾ ಆಚೆ ಬರ್ತಾರ? ಈ ವಾರ ಆದ್ರೂ ಅಟ್ಲೀಸ್ಟ್ ಆಚೆ ಬರ್ತಾರ ಅಥವಾ ಮನೆಗೆ ಹೋಗ್ತಾರ ಅಥವಾ ಬಿಗ್ ಬಾಸ್ ಮನೆ ಒಳಗಡೆ ಮತ್ತೆ ಹೋಗ್ತಾರ? ವಾರದ ಕತೆ ಕಿಚ್ಚನ ಜೊತೆ ರಕ್ಷಿತಾ ಶೆಟ್ಟಿ ಧ್ರುವಂತ್ ವರ್ಸಸ್ ಕಿಚ್ಚ ಸುದೀಪ. ಇವ್ರುಗಳು ಸೇರ್ಕೊಂಡು ಫನ್ ಮಾಡಿದ್ರು ಅಥವಾ ಕ್ಲಾಸ್ ತಗೊಂಡ್ರೋ ಗೊತ್ತಿಲ್ಲ. ಒಟ್ನಲ್ಲಿ ರಕ್ಷಿತಾ ಶೆಟ್ಟಿ ಧ್ರುವಂತ್ ನ ಯಾವ ರೀತಿ ಟಾರ್ಚರ್ ಮಾಡಿದಾಳೆ ಅನ್ನೋದು ಬಿಗ್ ಬಾಸ್ ಅಲ್ಲಿರ್ತಕ್ಕಂಥ ಸುದೀಪ್ ಸರ್ ಇವತ್ತು ಎಂಜಾಯ್ ಮಾಡ್ಕೊಂಡು ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಹೌದು, ಈಗಷ್ಟೇ ಬಿಗ್ ಬಾಸ್ ನ ಒಂದು ಪ್ರೊಮೋ ನೋಡಿದೆ. ಆ ಒಂದು ಪ್ರೊಮೋದಲ್ಲಿ ಸುದೀಪ್ ಸರ್ ರಕ್ಷಿತಾ ಶೆಟ್ಟಿ ಮತ್ತೆ ಧ್ರುವಂತ್ ಅವರು ಅಂದ್ರೆ ಸೀಕ್ರೆಟ್ ರೂಮ್ ಅಲ್ಲಿ ಇರ್ತಕ್ಕಂಥ ಇವರಿಬ್ಬರಿಗೂ ಕೂಡ ಕ್ಲಾಸ್ ತಗೋತಾ ಇರ್ತಕ್ಕಂಥದ್ದು. ಅಲ್ಲಿ ಏನೇನೆಲ್ಲ ನಡೆದಿದೆ, ಹೊರಗಡೆ ಅದು ಯಾವ ರೀತಿ ಪೋರ್ಟ್ರೆ ಆಗಿದೆ, ಜನ ಯಾವ ರೀತಿ ತಗೊಂಡಿದ್ದಾರೆ, ನಾವೆಷ್ಟು ಎಂಜಾಯ್ ಮಾಡಿದೀವಿ, ಎಸ್ಪೆಷಲಿ ಸುದೀಪ್ ಸರ್ ಯಾವ ರೀತಿ ಅದನ್ನ ತಗೊಂಡಿದ್ದಾರೆ ಅದ್ರ ಬಗ್ಗೆ ಒಂದಷ್ಟು ಮಾತುಕತೆ ನಡೆದಿರ್ತಕ್ಕಂಥ ಒಂದು ಸಣ್ಣ ಸುಳಿವಿರ್ತಕ್ಕಂಥ ಒಂದು ಬೈಟ್ ಬಿಟ್ಕೊಟ್ಟಿದ್ದಾರೆ. ಹಾಗಾದ್ರೆ ಸೀಕ್ರೆಟ್ ರೂಮ್ ಅಲ್ಲಿ ಇರ್ತಕ್ಕಂಥ ಇವರಿಬ್ರು ಆಚೆ ಬರ್ತಾರೋ ಇಲ್ವೋ ಅಂತ ಈ ಒಂದು ಪ್ರೊಮೋ ಹೇಳ್ತಾ ಇದೆ. ಬನ್ನಿ ಇವತ್ತಿನ ಒಂದು ಪ್ರೊಮೋ ನೋಡ್ಕೊಂಡು ರಿವ್ಯೂ ಶುರು ಮಾಡಿ. ಸೀಕ್ರೆಟ್ ರೂಮ್ ನಿಮ್ಮ ಪ್ರಕಾರ ಹೇಗಿದೆ? ಯಾವಾಗ ನೀವ್ ಬರ್ತೀರಲ್ವಾ ಇವರ ಮುಖ ಹಿಂಗಾಗುತ್ತೆ. ಓಕೆ, ನೀವು ಹೋಗ್ ನಂತರ ಅವರ ಮುಖ ನೋಡ್ಬೇಕು ನೀವು. ಓಕೆ, ಸುದೀಪ್ ಸರ್ ಕೇಳಿದಂತ ಒಂದು ಪ್ರಶ್ನೆ, ಸೀಕ್ರೆಟ್ ರೂಮ್ ನಿಮ್ಮ ಪ್ರಕಾರ ಯಾವ ರೀತಿ ಇತ್ತು ಅಂತಂದೇಳಿ. ಅದಕ್ಕೆ ರಕ್ಷಿತಾ ಶೆಟ್ಟಿ ಕೊಡ್ತಿರ್ತಕ್ಕಂಥ ಉತ್ತರ ನೋಡಿ. ಇಲ್ಲಿಯೂ ಕೂಡ ರಕ್ಷಿತಾ ಶೆಟ್ಟಿ ಧ್ರುವಂತ್ ಅವ್ರನ್ನ ಮಾತಾಡೋದಕ್ಕೆ ಬಿಡ್ತಾ ಇಲ್ಲ. ಸುದೀಪ್ ಸರ್ ಕೇಳಿದ್ದು ಇಬ್ರಿಗೂ ಕೂಡ ಕೇಳಿದ್ದಾರೆ ಯಾವ ರೀತಿ ಇತ್ತು ಎಕ್ಸ್ಪೀರಿಯನ್ಸ್ ಅಂತಂದೇಳಿ. ಸೊ ಅಲ್ಲಿ ರಕ್ಷಿತಾ ಶೆಟ್ಟಿ ಹೈಲೈಟೆಡ್ ಡೈಲಾಗ್ ಏನಪ್ಪ ಅಂತಂದ್ರೆ, ಯಾವಾಗ ನೀವು ಬರ್ತೀರೋ ಆವಾಗ ಧ್ರುವಂತ್ ಅವ್ರ ಮುಖ ಸ್ಮೈಲಿ ಆಗಿರುತ್ತೆ, ಅದಾದ್ಮೇಲೆ ನೀವು ಹೋದ್ಮೇಲೆ ಅಥವಾ ನೀವು ಹೋದ್ಮೇಲೆ ನೆಕ್ಸ್ಟ್ ಮಿಕ್ಕಿದ ದಿನಗಳಲ್ಲೆಲ್ಲ ಕೂಡ ಏನೋ ರಾಜಗಂಭೀರ್ಯದಲ್ಲಿ ಇರುತ್ತೆ ಅನ್ನೋ ರೀತಿ ಅವರು ಎಕ್ಸ್ಪ್ರೆಷನ್ ಕೊಟ್ಟು ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ನನಗೆ ಇವತ್ತಿನ ಪ್ರೊಮೋ ನೋಡಿದ್ಮೇಲೆ ನನಗೊಂದು ಕಾನ್ಫಿಡೆನ್ಸ್ ಅಂತೂ ಬರ್ತಾ ಇದೆ. ಏನಪ್ಪ ಅಂತಂದ್ರೆ, ನಾನು ಅನ್ಕೊಂಡಿದ್ದೇನಪ್ಪ ಅಂತಂದ್ರೆ ಈ ವಾರದಲ್ಲಿ ಸೀಕ್ರೆಟ್ ರೂಮಲ್ಲಿ ಇಟ್ಟಾಗಲೇ ನಾನು ಡಿಸೈಡ್ ಮಾಡ್ಕೊಂಡೆ ಟಾಪ್ 5 ಕಂಟೆಸ್ಟೆಂಟ್ಗಳಲ್ಲಿ ಗಿಲ್ಲಿಯ ಜೊತೆ ರಕ್ಷಿತಾ ಶೆಟ್ಟಿ ಒಬ್ಳು ಆಗಿರ್ತಾಳೆ ಅಂತಂದೇಳಿ. ನನಗೊಂದು ಡೌಟ್ ಇತ್ತು ಒಂದಷ್ಟು ಜನರುಗಳ ಮೇಲೆ. ಅಶ್ವಿನಿ ಅವರು, ಗಿಲ್ಲಿ, ಕಾವ್ಯ, ರಕ್ಷಿತಾ, ಆಮೇಲೆ ಧನುಷ್, ಈ ಥರದ್ದು ಒಂದಷ್ಟು ಜನರ ಹೆಸರು ಡೌಟ್ ಇತ್ತು ನನಗೆ. ಇಷ್ಟು ಜನ ಫೈನಲ್ಗೆ ಬರ್ತಾರೆ, ಟಾಪ್ 5 ಬರ್ತಾರೆ ಅಂತಂದೇಳಿ. ಬಟ್ ಅದರಲ್ಲಿ ರಕ್ಷಿತಾ ಶೆಟ್ಟಿ ಬಗ್ಗೆ ಅವಾಗ ಡೌಟ್ ಹೊಡಿತಾ ಇತ್ತು. ಇವಳು ಅಲ್ಲಿವರೆಗೂ ಬರ್ತಾಳ, ಸ್ವಲ್ಪ ಮೆಚ್ಯೂರ್ಡ್ ಆಗಿಲ್ಲ, ಯೋಚನೆ ಮಾಡೋದ್ರಲ್ಲಿ ಎಡುತ್ತಾಳೆ, ಡಿಸಿಷನ್ ತಗೊಳ್ಳೋದ್ರಲ್ಲಿ ಎಡುತ್ತಾಳೆ, ಕನ್ಫ್ಯೂಸ್ ಆಗ್ತಾಳೆ, ಸಮ್ಟೈಮ್ಸ್ ತಪ್ಪಾಗಿರ್ತಕ್ಕಂಥ ವ್ಯಕ್ತಿನ ನಾಮಿನೇಟ್ ಮಾಡಿ ಆಮೇಲೆ ರಿಗ್ರೆಟ್ ಆಗ್ತಾಳೆ. ಸೊ ಇದೆಲ್ಲ ಕನ್ಫ್ಯೂಷನ್ಸ್ ಇರಬೇಕಾದ್ರೆ ಇವಳು ಟಾಪ್ 5 ಬರೋ ಡೌಟ್ ಅಂತ ನಾನು ಅನ್ಕೊಂತಾ ಇದೆ. ಬಟ್ ಈ ವಾರದಲ್ಲಿ ಅವಳನ್ನ ಸೀಕ್ರೆಟ್ ರೂಮಾಗಿ ಇಟ್ಟಾಗ ನನಗೆ ಅರ್ಥ ಆಗಿದ್ದು, ಹೊರಗಡೆ TRP ಬ್ಲಾಸ್ಟ್ ಆಗಿ ಹೋಗಿದೆ. ಹೇಳಿದ್ನಲ್ಲ, ನಾನೇ ಒಂದ್ಸಲ ಹೇಳಿದೆ, ಬಿಗ್ ಬಾಸ್ ನಲ್ಲಿ ಇರ್ತಕ್ಕಂಥ ಅಷ್ಟು ಕಂಟೆಸ್ಟೆಂಟ್ಗಳು ಸೇರಿ ಮಾಡ್ತಕ್ಕಂಥ ಒಂದು ಎಂಟರ್ಟೈನ್ಮೆಂಟ್ನ ಈ ರೂಮಲ್ಲಿ ಇವಳು ಒಬ್ಬಳೇ ಕೊಟ್ಲು ಅಂತಾನೆ ಹೇಳ್ಬೋದು. ಧ್ರುವಂತ್ ಜೊತೆ ಜಗಳ ಆಡಿ, ಧ್ರುವಂತ್ ಜೊತೆ ಮಾತಿಗಿಳಿದು, ಧ್ರುವಂತ್ ಮತ್ತೆ ಇವರಿಬ್ಬರ ಒಂದು ಜಗಳ, ಒಂದು ಪೈಪೋಟಿಲಿ ಹೊರಗಡೆ TRP ಕಿತ್ಕೊಂಡು ಹೋಗ್ತಾ ಇತ್ತು. ಜನ ಅಷ್ಟು ಎಂಜಾಯ್ ಮಾಡ್ತಾ ಇದ್ರು. ನಾನು ಅನ್ಕೊಂಡೆ ಎಲ್ಲೋ ಒಂದ್ ಕಡೆ ಏನಾದ್ರು ಕ್ಲಾಸ್ ತಗೊಳ್ಳೋಂತ ನಡೆಯುತ್ತಾ ಅಂತೇಳಿ. ಒಂದು ರೂಮಲ್ಲಿ ಒಂದು ವಾರ ಇಬ್ರು ಕಂಟೆಸ್ಟೆಂಟ್ ಕಳೆದಿದಾರಲ್ಲ, ನಿಜವಾಗ್ಲೂ ಈ ಇಬ್ರು ಕಂಟೆಸ್ಟೆಂಟ್ ನಾನು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಓಕೆ, ಇದಾದ್ಮೇಲೆ ನೆಕ್ಸ್ಟ್ ಏನೆಲ್ಲ ನಡೆದಿದೆ ಕನ್ವಿನ್ಸ್ ಆದ್ರೆ ಇಬ್ರು ಹೋಗ್ರಿ ಒಳಗಡೆ. ನಂಗೆ ಇಲ್ಲಿ ಅಷ್ಟು ನೆಮ್ಮದಿಗೆ ಇಲ್ಲ, ನಿಮ್ಗೆ ನೆಮ್ಮದಿಗೆ ಅಡಿಗೆ ನಾನು ಮಲಗ್ಲಿಕ್ಕೆ ಬಿಡಲ್ಲ. ಓಕೆ, ಸುದೀಪ್ ಸರ್ ಕೇಳ್ತಾ ಇದಾರೆ, ಧ್ರುವಂತ್ ಅವ್ರು ಕನ್ವಿನ್ಸ್ ಆದ್ರೆ ನೀವಿಬ್ರು ಕೂಡ ಬಿಗ್ ಬಾಸ್ ಮನೆಯ ಒಳಗಡೆ ಹೋಗ್ಬೋದು ಅಂತ. ಸೊ ಅವಾಗ ರಕ್ಷಿತಾ ಶೆಟ್ಟಿ ಧ್ರುವಂತ್ ಅವ್ರಿಗೆ ಹೇಳ್ತಿರ್ತಕ್ಕಂಥದ್ದು, ನನಗೆ ಇಲ್ಲಿ ನೆಮ್ಮದಿ ಇಲ್ಲ, ನಿಮ್ಮೊಬ್ಬರ ಜೊತೆ ಇಲ್ಲಿ ಕಾಲ ಕಳೆಯಕ್ ಆಗ್ತಾ ಇಲ್ಲ, ನನ್ನ ಕೈಲಿ ಆಗ್ತಾ ಇಲ್ಲ, ಒಟ್ಟಿನಲ್ಲಿ ಫೈನಲಿ ನನಗೆ ಇಲ್ಲಿ ಇರಕ್ ಆಗ್ತಾ ಇಲ್ಲ, ನಿಮ್ದಿ ಅಂತೂ ಇಲ್ವೇ ಇಲ್ಲ, ನಿಮ್ ಜೊತೆ ಇರೋದಕ್ಕೆ ಆಗ್ತಾನೆ ಇಲ್ಲ, ದಯವಿಟ್ಟು ಹೋಗ್ಬಿಡೋಣ ಅನ್ನೋ ರೀತಿ ಹೇಳ್ತಿರೋದು. ಸೊ ನಾನು ನನ್ನ ನೆಮ್ಮದಿ ಅದನ್ನ ಹೆಂಗೆ ನೀವು ಡಿಸೈಡ್ ಮಾಡ್ತೀರ ಅಂದಾಗ, ನಿಮ್ಮ ನೆಮ್ಮದಿ ನನ್ನ ಕೈಯಲ್ಲಿದೆ, ಸೊ ಅದನ್ನ ನಾನೇ ಡಿಸೈಡ್ ಮಾಡೋದು ಅಂತ. ಬಿಕಾಸ್ ಹೌದು, ಕರೆಕ್ಟು. ಈಗ ಅಪ್ಪಿ ತಪ್ಪಿ ಇನ್ನೊಂದು ವಾರ ಅಥವಾ ಇನ್ನೊಂದು 2 ದಿನ ಸೀಕ್ರೆಟ್ ರೂಮಲ್ಲಿ ಇವರಿಬ್ರು ಕೂಡ ಇರ್ತಾರೆ ಅನ್ನೋದಾದ್ರೆ, ಅಲ್ಲಿ ಧ್ರುವಂತ್ ಅವ್ರು ನೆಮ್ಮದಿ ಆಗಿರ್ಬೇಕಂದ್ರೆ ರಕ್ಷಿತಾ ಸೈಲೆಂಟ್ ಆಗಿರ್ಬೇಕು. ಸೊ ಡೆಫಿನೆಟ್ಲಿ ಈ ಮಾತು ನಾನು ಒಪ್ಕೊಂತೀನಿ. ಧ್ರುವಂತ್ ಅವರ ನೆಮ್ಮದಿ ಏನಿದೆ ಅದು ರಕ್ಷಿತಾ ಶೆಟ್ಟಿ ಕೈಯಲ್ಲಿದೆ. ಇದು ನಾನು ಒಪ್ಕೊಂತೀನಿ, ನೀವು ಕೂಡ ಒಪ್ಕೋತೀರಾ ಅಂದ್ರೆ ಎಸ್ ಅಂತ ಕಮೆಂಟ್ ಹಾಕಿ. ಇದಾದ್ಮೇಲೆ ನೆಕ್ಸ್ಟ್ ಏನೆಲ್ಲ ಆಗಿದೆ ಅಂತಂದ್ರೆ, ನೀವಿಬ್ರು ಹಿಂಗಿದ್ರೆ ನನಗೆ ಪರ್ಸನಲ್ ಎಂಟರ್ಟೈನ್ಮೆಂಟ್ ಇದೆ. ಇಲ್ಲಿ ನೋವು ಆಗ್ತಾ ಉಂಟು ಸರ್. ನಿಮಗೆ ಅಲ್ಲಿ ಮಾತ್ರ ಆಗ್ತಾ ಉಂಟು, ನಮಗೆ ಎಲ್ಲಾ ಕಡೆ ಆಗ್ತಾ ಉಂಟು. ರಕ್ಷಿತಾ ಶೆಟ್ಟಿ ಹೇಳ್ತಿರ್ತಕ್ಕಂಥದ್ದು, ಇವ್ರ ಜೊತೆ ಇರಕ್ ಆಗ್ತಾ ಇಲ್ಲ, ಇಲ್ಲಿ ನೋವಾಗ್ತಾ ಇದೆ ಸರ್, ಇಲ್ಲಿ ತಲೆ ನೋವಾಗ್ತಾ ಇದೆ ನನಗೆ ಅಂತಂದೇಳಿ. ಅದಕ್ಕೆ ಸುದೀಪ್ ಸರ್ ಕೊಟ್ಟಂತ ರಿಪ್ಲೈ ತುಂಬಾ ಚೆನ್ನಾಗಿತ್ತು. ನಿಮಗೆ ಅಲ್ಲಿ ಮಾತ್ರ ನೋವಾಗ್ತಾ ಇದೆ, ನೋಡೋವಂಥ ಜನಗಳಿಗೆ, ನಮ್ಗಳಿಗೆ ಎಲ್ಲೆಲ್ಲೋ ನೋವಾಗ್ತಾ ಇದೆ, ನಮ್ಮ ಕಷ್ಟ ಯಾರಿಗೆ ಹೇಳ್ಕೋಬೇಕು ಅಂತ ಸುದೀಪ್ ಸರ್ ಹೇಳ್ತಾ ಇದ್ದಾರೆ. ಸೊ ಫೈನಲಿ ಸುದೀಪ್ ಸರ್ ಇನ್ನೊಂದು ಮಾತು ಹೇಳಿದ್ರು, ನೀವಿಬ್ಬರು ಈ ರೀತಿ ಇದ್ರೆ ನೋಡೋದಕ್ಕೆ ನಮ್ಗೆ ಒಳ್ಳೆ ಎಂಟರ್ಟೈನ್ಮೆಂಟ್ ಅಂತ. ಅಫ್ಕೋರ್ಸ್ ನಾನು ಅವಾಗಲೇ ಹೇಳಿದೆ ಅದಕ್ಕೆ ಅಂತಾನೆ. ಬಿಗ್ ಬಾಸ್ ನಲ್ಲಿ ಇರ್ತಕ್ಕಂಥ ಅಷ್ಟು ಕಂಟೆಸ್ಟೆಂಟ್ ಸೇರಿ ಕೊಡಕ್ಕಾಗದಿರ್ತಕ್ಕಂಥ ಕಂಟೆಂಟ್ನ ಈ ವಾರ, ಎಸ್ಪೆಷಲಿ ಈ ವಾರ, ಈ ಇಬ್ಬರು ಕಂಟೆಸ್ಟೆಂಟ್ಗಳ ಜಗಳದಿಂದ ಸಿಕ್ಕಿದೆ ಅಂತ ಹೇಳ್ಬೋದು. ಧ್ರುವಂತ್ ಮತ್ತೆ ರಕ್ಷಿತಾ ಶೆಟ್ಟಿಯ ಜಗಳದಿಂದ ಅಷ್ಟು TRP ಸಿಕ್ಕಿದೆ, ಅಷ್ಟು ಎಂಟರ್ಟೈನ್ಮೆಂಟ್ ಸಿಕ್ಕಿದೆ ಹೊರಗಡೆ ಇರ್ತಕ್ಕಂಥ ಜನಗಳಿಗೆ ಅಂತ ಹೇಳ್ಬೋದು. ಸೊ ಇದು ಡೆಫಿನೆಟ್ಲಿ ರಕ್ಷಿತಾ ಶೆಟ್ಟಿ, ನೋ ಡೌಟ್ ಅಂತಾನೆ ಹೇಳ್ತೀನಿ. ಬೇಕಾದ್ರೆ ಈ ಒಂದು ವಿಡಿಯೋನ ಸೇವ್ ಮಾಡ್ಕೊಳ್ಳಿ, ನಿಮಗೆ ಹೇಳ್ತಾ ಇದ್ದೀನಿ, ಟಾಪ್ 5 ಕಂಟೆಸ್ಟೆಂಟ್ಗಳಲ್ಲಿ ರಕ್ಷಿತಾ ಶೆಟ್ಟಿ ಒಬ್ಬಳಾಗಿ ಹೋಗ್ತಾಳೆ. ಕೊನೆ ದಿನದವರೆಗೂ ಬಹುಶಃ
ಧ್ರುವಂತ್ ಅವರು ಬರ್ಬೋದು, ಬರ್ದೇನೂ ಇರ್ಬೋದು, ಹೇಳೋಕ್ಕಾಗಲ್ಲ. ಯಾಕೆಂದರೆ ಈ ವಾರದಲ್ಲಿ ನಾಮಿನೇಷನ್ ಇರುತ್ತಾ ಇಲ್ವಾ ಅಂತಲೂ ಕೂಡ ಸಾಕಷ್ಟು ಜನ ಕೇಳಿದ್ದೀರಾ. ಸೊ ನನಗೆ ಬಂದಿರೋ ಮಾಹಿತಿ ಪ್ರಕಾರ ವೋಟಿಂಗ್ ಪೂಲ್ ಓಪನ್ ಆಗಿಲ್ಲ ಅಂತ ಕೇಳ್ಪಟ್ಟೆ ಈ ವಾರದಲ್ಲೂ ಕೂಡ. ಸೊ ಈ ವಾರ ನಾಮಿನೇಷನ್ ಇರಲ್ಲ, ಬಟ್ ಡೆಫಿನೆಟ್ಲಿ ನಾಮಿನೇಷನ್ ಮಾಡಿದ್ದೆ ಆದರೆ ಅದು ಏನಾದರೂ ಬೇರೆ ಥರದಲ್ಲಿ ನಡೀಬೋದೇನೋ, ಅಥವಾ ಮತ್ತೇನಾದರೂ ದ ಅನ್ಎಕ್ಸ್ಪೆಕ್ಟೆಡ್ ಆ ಥರ ಏನಾದರೂ ನಡೀಬೋದು, ಅಥವಾ ಮಿಡ್ ನೈಟ್ ಎಲಿಮಿನೇಷನ್ ಥರ ಏನಾದರೂ ಪ್ಲಾನ್ ಮಾಡ್ಕೋಬೋದು. ಇನ್ನು ಮುಂದೆ ವಾರಗಳು ಕಡಿಮೆ ಇರೋದ್ರಿಂದ ಮಿಡ್ ನೈಟ್ ಎಲಿಮಿನೇಷನ್ ಎಲ್ಲ ಪ್ಲಾನ್ ಮಾಡಿ ಇಮಿಡಿಯೇಟ್ ಆಗಿ ಫಿಲ್ಟರ್ ಮಾಡ್ತಾರೆ ಅಂತ ಹೇಳ್ಬೋದು. ಇನ್ನು ಸದ್ಯದಲ್ಲೇ ನೆಕ್ಸ್ಟ್ ಪ್ರೊಮೋದ ಒಂದು ರಿವ್ಯೂ ಬರುತ್ತೆ, ಆದಷ್ಟು ಬೇಗ ಮಧ್ಯಾಹ್ನದಲ್ಲಿ ಮತ್ತೊಂದು ಪ್ರೊಮೋ ರಿಲೀಸ್ ಆಗುತ್ತೆ, ಆ ಒಂದು ಪ್ರೊಮೋದ ರಿವ್ಯೂ ಸದ್ಯದಲ್ಲೇ ಬರುತ್ತೆ. ಸೊ ಇದಿಷ್ಟು ಮೊದಲನೇ ಪ್ರೊಮೋದ ರಿವ್ಯೂ ಆಗಿತ್ತು. ನೋಡೋಣ ಇವತ್ತು ನೆಕ್ಸ್ಟ್ ಪ್ರೊಮೋಗಳಲ್ಲಿ ಸುದೀಪ್ ಸರ್ ಯಾರಿಗೆಲ್ಲ ಕ್ಲಾಸ್ ತಗೊಂಡಿದ್ದಾರೆ, ಯಾರಿಗೆಲ್ಲ ಬೆಂಡೆತ್ತಿದ್ದಾರೆ, ಯಾರಿಗೆಲ್ಲ ವಾರ್ನ್ ಮಾಡಿದ್ದಾರೆ, ಹಾಗೆ ಯಾರಿಗೆ ಕಿಚ್ಚನ ಚಪ್ಪಾಳೆ ಕೊಡುವಂಥ ಒಂದಷ್ಟು ಸೂಚನೆಗಳಿದೆ, ಆ ಒಂದಷ್ಟು ಮಾಹಿತಿಗಳು ಸದ್ಯದಲ್ಲೇ ಸಿಗುತ್ತೆ. ಅದನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಆದಷ್ಟು ಬೇಗ ನಿಮ್ಮ ಮುಂದೆ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ. ಅಲ್ಲಿವರೆಗೂ ನೀವು ಮಾಡಬೇಕಾಗಿರೋ ಕೆಲಸ ಇಷ್ಟೇ, ನನ್ನ ಒಂದು ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಹಾಗೆ ಯಾರಾದರೂ ಯೂಟ್ಯೂಬಲ್ಲಿ ಒಂದು ವಿಡಿಯೋ ನೋಡ್ತಿದ್ದವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಬೆಲ್ ಬಟನ್ ಆನ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಲವ್ ಯು ಆಲ್.